ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಟಾಪ್ 6 ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಬಗ್ಗೆ ತಿಳಿಸ್ಕೊಡ್ತೇನೆ. ನೀವೇನಾದರೂ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕಂತ ಇದ್ದೀರಾ ಅಂದರೆ ಈ ಒಂದು ಟಾಪ್ 6 ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟನ್ನು ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಟಾಪ್ 6 ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಯಾರೆಲ್ಲ ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ. ಹಾಗೆ ಸ್ನೇಹಿತರೆ, ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೀವು ನೋಟಿಫಿಕೇಶನ್ ಮೂಲಕ ಪಡಿಬೇಕಂದ್ರೆ ಇಲ್ಲಿ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ದಯವಿಟ್ಟು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಬೆಳೆಸಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನೀವೇನಾದರೂ ಇದುವರೆಗೂ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಅಂದರೆ ಯಾವ ರೀತಿ ಇನ್ವೆಸ್ಟ್ ಮಾಡೋದಂತ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೇನೆ. ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೀವು ಬೇಕಿದ್ರೆ ಹೋಗಿ ಒಮ್ಮೆ ಚೆಕ್ ಮಾಡಿ. ಸೊ ಇದೀಗ ನಾನು ಟಾಪ್ 6 ಮ್ಯೂಚುವಲ್ ಫಂಡ್ ಬಗ್ಗೆ ಡೈರೆಕ್ಟ್ ಆಗಿ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಟಾಪ್ 6 ಮ್ಯೂಚುವಲ್ ಫಂಡಲ್ಲಿ ಮೊದಲನೇದಾಗಿ HDFC ಮಿಡ್ ಕ್ಯಾಪ್ ಫಂಡ್. ಈ ಒಂದು ಮಿಡ್ ಕ್ಯಾಪ್ ಫಂಡ್ ಸ್ನೇಹಿತರೆ ಇಯರಲ್ಲಿ 29.72% ರಿಟರ್ನ್ ಕೊಟ್ಟಿದೆ. ಹಾಗೆಯೇ ಈ ಒಂದು HDFC ಮಿಡ್ ಕ್ಯಾಪ್ ಫಂಡಿನ ಸೈಜು 77,682 ಕೋಟಿ. ಸ್ನೇಹಿತರೆ, ನೀವೇನಾದರೂ ಈ ಒಂದು HDFC ಮಿಡ್ ಕ್ಯಾಪ್ ಫಂಡಲ್ಲಿ ಇನ್ವೆಸ್ಟನ್ನು ಮಾಡಿದ್ರೆ ಇಲ್ಲಿ ನೀವು ಮಂತ್ಲಿ 1,000 ರೂಪಾಯಿನ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ 5 ಇಯರಲ್ಲಿ 1,27,000 ರೂಪಾಯಿ ಸಿಗುತ್ತೆ. ನೀವು ಇನ್ವೆಸ್ಟ್ ಮಾಡುವ ಅಮೌಂಟು 60,000 ರೂಪಾಯಿ ಆಗಿರುತ್ತೆ. ಈ ಒಂದು 60,000ಕ್ಕೆ 1,27,000 ಸಿಗುತ್ತೆ ನಿಮಗಿಲ್ಲಿ. ಇದು 5 ಇಯರ್ ನೀವಿಲ್ಲಿ ಇನ್ವೆಸ್ಟ್ ಮಾಡಬೇಕು. ಪ್ರತಿ ತಿಂಗಳು 1,000 ರೂಪಾಯಿ ನೀವಿಲ್ಲಿ ಈ ಒಂದು HDFC ಮಿಡ್ ಕ್ಯಾಪ್ ಫಂಡಲ್ಲಿ ಇನ್ವೆಸ್ಟನ್ನು ಮಾಡಿದ್ರೆ ಮಾತ್ರ ನಿಮಗೆ ಟೋಟಲ್ ಆಗಿ ಲಾಸ್ಟಲ್ಲಿ 1,27,000 ರೂಪಾಯಿ ಸಿಗುತ್ತೆ. ಸ್ನೇಹಿತರೆ, ಎರಡನೇದಾಗಿ ಮೋತಿಲಾಲ್ ಮಿಡ್ ಕ್ಯಾಪ್ ಫಂಡು. ಈ ಒಂದು ಫಂಡಲ್ಲಿ ಸ್ನೇಹಿತರೆ 5 ಇಯರಲ್ಲಿ 34.75% ರಿಟರ್ನ್ ಸಿಕ್ಕಿದೆ. ಹಾಗೆಯೇ ಈ ಒಂದು ಫಂಡ್ ಸೈಜು 18,604 ಕೋಟಿ. ಹಾಗೆ ಸ್ನೇಹಿತರೆ, ಈ ಒಂದು ಮೋತಿಲಾಲ್ ಮಿಡ್ ಕ್ಯಾಪ್ ಫಂಡಲ್ಲಿ ನೀವು ಮಂತ್ಲಿ 1,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ನಿಮಗೆ 5 ಇಯರಲ್ಲಿ 1,64,000 ರೂಪಾಯಿ ಸಿಗುತ್ತೆ. ನೀವು ಇಲ್ಲಿ ಇನ್ವೆಸ್ಟ್ ಮಾಡುವಂಥ ಅಮೌಂಟು 60,000 ಆಗಿರುತ್ತೆ. ನಿಮಗೆ ಫೈನಲ್ ಆಗಿ 5 ಇಯರಲ್ಲಿ ಟೋಟಲ್ ಆಗಿ ನಿಮಗೆ ಇಲ್ಲಿ 1,64,653 ರೂಪಾಯಿ ಸಿಗುತ್ತೆ. ಇನ್ನು ಸ್ನೇಹಿತರೆ, ಮೂರನೇದಾಗಿ ಕೋಟಕ್ ಎಮರ್ಜಿಂಗ್ ಇಕ್ವಿಟಿ ಫಂಡ್ ಅಂತ. ಈ ಒಂದು ಫಂಡ್ ಸ್ನೇಹಿತರೆ 5 ಇಯರಲ್ಲಿ 28.59% ರಿಟರ್ನ್ ಕೊಟ್ಟಿದೆ. ಹಾಗೆ ಈ ಒಂದು ಕೋಟಕ್ ಎಮರ್ಜಿಂಗ್ ಇಕ್ವಿಟಿ ಫಂಡ್ನ ಸೈಜು 52,626 ಕೋಟಿ. ಸೊ ಈ ಒಂದು ಫಂಡಲ್ಲಿ ನೀವು ಮಂತ್ಲಿ 1,000 ರೂಪಾಯಿನ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ 5 ಇಯರಲ್ಲಿ 1,25,000 ರೂಪಾಯಿ ಸಿಗುತ್ತೆ. ನೀವಿಲ್ಲಿ ಇನ್ವೆಸ್ಟ್ ಮಾಡುವಂಥ ಅಮೌಂಟು 60,000 ರೂಪಾಯಿ ಆಗಿರುತ್ತೆ. 1,25,000 ರೂಪಾಯಿ ನಿಮಗಿಲ್ಲಿ ಫೈನಲ್ ಆಗಿ 5 ಇಯರಲ್ಲಿ ಲಾಸ್ಟಲ್ಲಿ ಸಿಗುತ್ತೆ. ಹಾಗೆ ಸ್ನೇಹಿತರೆ, ನಾಲ್ಕನೇದಾಗಿ ಕ್ವಾಂಟ್ ಮಿಡ್ ಕ್ಯಾಪ್ ಫಂಡು. ಈ ಒಂದು ಫಂಡ್ 5 ಇಯರಲ್ಲಿ 34.25% ರಿಟರ್ನ್ ಕೊಟ್ಟಿದೆ. ಹಾಗೆಯೇ ಈ ಒಂದು ಫಂಡ್ ಸೈಜು 9,500 ಕೋಟಿ. ಈ ಒಂದು ಫಂಡಲ್ಲಿ ಸ್ನೇಹಿತರೆ ನೀವು ಮಂತ್ಲಿ 1,000 ರೂಪಾಯಿನ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದರೆ ನಿಮಗೆ ಇಲ್ಲಿ 5 ಇಯರಲ್ಲಿ 5 ವರ್ಷಕ್ಕೆ ಟೋಟಲ್ ಆಗಿ ಫೈನಲ್ ಆಗಿ 1,47,840 ರೂಪಾಯಿ ಸಿಗುತ್ತೆ. ಇಲ್ಲೂ ನೀವು ಇನ್ವೆಸ್ಟ್ ಮಾಡುವಂಥ ಅಮೌಂಟು 60,000 ರೂಪಾಯಿ ಆಗಿರುತ್ತೆ. ಫೈನಲ್ ಆಗಿ ನಿಮಗೆ ಇಲ್ಲಿ 1,47,000 ರೂಪಾಯಿ ಸಿಗುತ್ತೆ. ಇನ್ನು ಐದನೇದಾಗಿ ಸ್ನೇಹಿತರೆ PGIM ಇಂಡಿಯಾ ಮಿಡ್ ಕ್ಯಾಪ್ ಫಂಡು. ಈ ಒಂದು ಫಂಡ್ ಸ್ನೇಹಿತರೆ 5 ಇಯರಲ್ಲಿ 30.43% ರಿಟರ್ನ್ ಕೊಟ್ಟಿದೆ. ಹಾಗೆ ಈ ಒಂದು ಫಂಡ್ ಸೈಜು 11,700 ಕೋಟಿ. ಈ ಒಂದು ಫಂಡಲ್ಲಿ ನೀವು ಮಂತ್ಲಿ 1,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದೀರ ಅಂದರೆ 5 ವರ್ಷಕ್ಕೆ ಟೋಟಲ್ ಆಗಿ ಲಾಸ್ಟಲ್ಲಿ ನಿಮಗೆ ಇಲ್ಲಿ 1,18,000 ರೂಪಾಯಿ ಸಿಗುತ್ತೆ. ನೀವು ಇನ್ವೆಸ್ಟ್ ಮಾಡುವಂಥ ಅಮೌಂಟು 60,000 ರೂಪಾಯಿ ಆಗಿರುತ್ತೆ. ಫೈನಲ್ ಆಗಿ ನಿಮಗೆ ಇಲ್ಲಿ 1,18,000 ರೂಪಾಯಿ ಸಿಗುತ್ತೆ. ಇನ್ನು ಕೊನೆಯದಾಗಿ ಆಕ್ಸಿಸ್ ಮಿಡ್ ಕ್ಯಾಪ್ ಫಂಡು. ಈ ಒಂದು ಫಂಡ್ ಸ್ನೇಹಿತರೆ 5 ವರ್ಷದಲ್ಲಿ 24.52% ರಿಟರ್ನ್ ಕೊಟ್ಟಿದೆ. ಹಾಗೆಯೇ ಒಂದು ಫಂಡ್ ಸೈಜು 32,015 ಕೋಟಿ. ಈ ಒಂದು ಫಂಡಲ್ಲಿ ಸ್ನೇಹಿತರೆ ನೀವು ಮಂತ್ಲಿ 1,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ 5 ವರ್ಷ ನೀವು 1,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಲಾಸ್ಟಲ್ಲಿ 1,10,000 ರೂಪಾಯಿ ಸಿಗುತ್ತೆ. 10,766 ರೂಪಾಯಿ ನಿಮಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ನೀವು ಇನ್ವೆಸ್ಟ್ ಮಾಡುವಂಥ ಅಮೌಂಟು 60,000 ಆಗಿರುತ್ತೆ. ಲಾಸ್ಟ್ ಫೈನಲ್ ಆಗಿ ನಿಮಗೆ ಇಲ್ಲಿ 5 ವರ್ಷದಲ್ಲಿ 1,10,000 ರೂಪಾಯಿ ಸಿಗುತ್ತೆ. ಸ್ನೇಹಿತರೆ, ಈ ಒಂದು 6 ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡಲ್ಲಿ ನೀವು ಬೇಕಿದ್ರೆ ಇನ್ವೆಸ್ಟನ್ನು ಮಾಡ್ಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಮ್ಯೂಚುವಲ್ ಫಂಡ್ ವಿಡಿಯೋ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೇನೆ. ದಯವಿಟ್ಟು ನನ್ನೊಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.